ಹರೇ ಶ್ರೀನಿವಾಸ. ಯಾತ್ರಾ ಸ್ಥಳ ವಾಮನ ದೇವಸ್ಥಾನ, ಯನಾರ್ಕುಳಂ. ಸಕಲ ದೇವರು ನಿತ್ಯ ಪೂಜಿಪಾ ಶ್ರೀಪಾದ, ಸಪ್ತಾಶ್ವರೂಢನು ಧ್ಯಾನಿಪಾ ವರಪಾದ. ಸಪ್ತ ಋಷಿಗಳು ಎಂದು ಸೇವಿಸುವ ಗುರುಪಾದ, ಸಿರಿಪಾದ ಸಿರಿ ಕೊಡುವ ವಾಮನನ ಶ್ರೀ ವಿಷ್ಣುಪಾದ. ಸಿರಿ ಕೊಡುವ ವಾಮನನ ಶ್ರೀ ವಿಷ್ಣುಪಾದ, ಶ್ರೀ ವಿಷ್ಣುಪಾದ. ವಾಮನ ದೇವಸ್ಥಾನ ನಮ್ಮ ಭಾರತ ದೇಶದಲ್ಲಿ ಪ್ರಖ್ಯಾತ ಪ್ರಮುಖ ದೇವಾನುದೇವತೆಗಳಿಗೆ ಹಲವಾರು ದೇಗುಲಗಳಿವೆ. ಆದರೆ ಕೆಲವು ದೇವರುಗಳಿಗೆ ಮುಡಿಪಾಗಿರುವ ದೇಗುಲಗಳಿಗೆ ಮುಡಿಪಾಗಿರುವುದು ಅತಿ ವಿರಳ. ಬ್ರಹ್ಮದೇವ, ವಾಮನದೇವ, ಈ ದೇವಸ್ಥಾನಗಳು ಬಹಳ ಅಪರೂಪವಾಗಿದೆ. ಮಹಾವಿಷ್ಣುವಿನ ಅವತಾರವಾದ ವಾಮನಾವತಾರದ ದೇವರಿಗೂ ಸಹ ಅತ್ಯಂತ ಬೆರಳೆಣಿಕೆಯಷ್ಟೇ ದೇಗುಲಗಳು ಕಂಡುಬರುತ್ತವೆ. ವಾಮನ ಅವತಾರದಲ್ಲಿ ದೇವರು ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿದ್ದು ಇದೇ ಸ್ಥಳದಲ್ಲಿ ಎನ್ನುತ್ತದೆ ಈ ಯನಾರ್ಕುಳಂ ವಾಮನ ದೇವಸ್ಥಾನದಲ್ಲಿ. ಕೇರಳದ ಜನರಿಗೆ ಮಹತ್ವದ ಹಬ್ಬವಾಗಿರುವ ಓಣಂ ಹಬ್ಬದ ರಿವಾರಿಯೂ ಸಹ ಈ ವಾಮನ ದೇವಸ್ಥಾನದಲ್ಲೇ ಅಂತ ಇದೇ ಸ್ಥಳವಾಗಿದೆ ಎಂದು ಹೇಳುತ್ತಾರೆ. ಶ್ರೀ ವೈಷ್ಣವರ 108 ದೇವಸ್ಥಾನಗಳಲ್ಲಿ ಇದೂ ಸಹ ಒಂದಾಗಿದೆ. ಸ್ಥಳ ಇತಿಹಾಸದ ಪ್ರಕಾರ ಕೇರಳದ ತ್ರಿಕ್ಕಾಕಾರ ವಾಮನಮೂರ್ತಿ ದೇವಸ್ಥಾನವು ಭಗವಾನ್ ಮಹಾವಿಷ್ಣು ದೇವರ ವಾಮನ ಅವತಾರವಾಗಿದೆ. ತ್ರಿವಿಕ್ರಮ ಅವತಾರದ ನಿಕಟ ಸಂಬಂಧವು ಈ ಪುರಾಣಕ್ಕೆ ಇದೆ. ಸ್ಥಳ ಪುರಾಣದ ಪ್ರಕಾರ ಬಲಿಚಕ್ರವರ್ತಿ ಭಕ್ತ ಪ್ರಹ್ಲಾದನ ಮೊಮ್ಮಗನಾಗಿದ್ದಾನೆ. ಬಲಿಚಕ್ರವರ್ತಿ ದಾನ ನೀಡುವುದರಲ್ಲಿ ಎತ್ತಿದ ಕೈ, ಕೊಡುಗೈ ದಾನಿ ಎಂದೇ ಖ್ಯಾತನಾಗಿದ್ದಂತಹ ಮಹಾರಾಜ. ಪರೋಪಕಾರ ಮತ್ತು ಕಠಿಣ ತಪಸ್ಸಿನಿಂದ ಇಡೀ ಭೂಮಂಡಲವನ್ನೇ ಗೆದ್ದಿದ್ದ. ಅಲ್ಲದೆ ಸ್ವರ್ಗಲೋಕವನ್ನು ಸಹ ಗೆದ್ದು ಬಿಟ್ಟಿದ್ದ ಈ ಬಲಿಚಕ್ರವರ್ತಿ. ಗೆದ್ದು ಬಂದಿದ್ದ. ತಮ್ಮ ಸ್ಥಾನಗಳನ್ನು ಕಳೆದುಕೊಂಡಿದ್ದ ದೇವಾನುದೇವತೆಗಳು ರಕ್ಷಣೆಗಾಗಿ ಮಹಾವಿಷ್ಣುವನ್ನು ಮೊರೆ ಹೋಗುತ್ತಾರೆ. ಆಗ ಮಹಾವಿಷ್ಣು ದೇವಾನುದೇವತೆಗಳಿಗೆ ಅಭಯವನ್ನು ನೀಡಿ ಕಶ್ಯಪ ಮುನಿ ಹಾಗೂ ಅದಿತಿಯರ ಮಗನಾಗಿ ಜನ್ಮ ತಾಳುತ್ತಾನೆ. ಆ ಅವತಾರವೇ ವಾಮನ ಅವತಾರ. ವಾಮನ 8 ವರ್ಷದ ಬಾಲಕನಿರುವಾಗ ಬಲಿಚಕ್ರವರ್ತಿಯು ಯಜ್ಞವೊಂದನ್ನು ಮಾಡಲು ಕೈಗೊಳ್ಳುತ್ತಾನೆ. ಆ ಯಾಗ ಮಾಡುವಾಗ ಯಾರೇ ಬಂದರು ಮತ್ತು ಬಂದವರಿಗೆಲ್ಲ ಅವರು ಕೇಳಿದ ವಸ್ತುಗಳನ್ನೇ ದಾನವಾಗಿ ಕೊಡಬೇಕೆಂದು ನಿರ್ಧಾರವನ್ನು ಸಹ ಮಾಡಿ ಯಾಗವನ್ನು ಪ್ರಾರಂಭಿಸುತ್ತಾನೆ ಬಲಿಚಕ್ರವರ್ತಿ. ಇದೇ ಸಮಯವೆಂದು ವಾಮನ ಅವತಾರದ ಬಾಲಕನು ಯಜ್ಞ ನಡೆಯುವ ಸ್ಥಳಕ್ಕೆ ಆಗಮಿಸುತ್ತಾನೆ. ಪ್ರಜ್ವಲ ರೂಪದಿಂದ ಕಾಂತಿಯನ್ನು ಹೊಂದಿರುವ ಬ್ರಾಹ್ಮಣ ರೂಪದ ವಟುವಾಗಿ ಆಗಮಿಸಿದ ವಾಮನನ್ನು ಬಲಿಚಕ್ರವರ್ತಿ ನೋಡಿ ತುಂಬ ಆದರದಿಂದ ಸತ್ಕರಿಸುತ್ತಾನೆ. ಅಲ್ಲದೆ ನೀವು ಏನು ಕೇಳಿದರೂ ದಾನವಾಗಿ ನೀಡುತ್ತೇನೆಂದು ಬಲಿಚಕ್ರವರ್ತಿ ವಾಗ್ದಾನವನ್ನು ಮಾಡುತ್ತಾನೆ. ಆಗ ವಟುವೇಷದ ವಾಮನನು ತನ್ನ ಚಿಕ್ಕ ಕಾಲು ಅಳೆಯಬಹುದಾದಂತಹ 3 ಹೆಜ್ಜೆ ಭೂಮಿಯನ್ನು ಮಾತ್ರ ದಾನವಾಗಿ ಕೊಡು ಎಂದು ಕೇಳುತ್ತಾನೆ. ವಾಮನನ ಕೋರಿಕೆಗೆ ಆಶ್ಚರ್ಯವಾದರೂ ಸಮ್ಮತಿ ನೀಡುತ್ತಾನೆ ಬಲಿಚಕ್ರವರ್ತಿ. ಅದರಂತೆ ದಾನವಾಗಿ ನೀಡುವ ಸಮಯಕ್ಕೆ ವಾಮನನು ತ್ರಿವಿಕ್ರಮನಾಗಿ ಬೆಳೆದ. ಅಂದರೆ ಅಗಲವಾದ ಪಾದಗಳಿಂದ ಬೆಳೆದು ಮೊದಲನೇ ಹೆಜ್ಜೆ ಇಡೀ ಭೂಮಂಡಲವನ್ನೇ ಆವರಿಸುತ್ತದೆ. ನಂತರ ತಮ್ಮ 2ನೇ ಹೆಜ್ಜೆಯನ್ನು ಸ್ವರ್ಗದ ಮೇಲೆ ಇಡುತ್ತಾನೆ. ಇಡೀ ಸ್ವರ್ಗ ವಾಮನನ ಪಾಲಾಗುತ್ತದೆ. ಮತ್ತೆ 3ನೇ ಹೆಜ್ಜೆಯನ್ನು ಎಲ್ಲಿಡಬೇಕೆಂದು ವಾಮನನು ಬಲಿಚಕ್ರವರ್ತಿಯನ್ನು ಕೇಳಿದಾಗ ಮತ್ತೇನು ತೋಚದೆ ತನ್ನ ಶಿರದ ಮೇಲೆ ಇಡುವಂತೆ ಕೇಳಿಕೊಳ್ಳುತ್ತಾನೆ. ಅದರಂತೆ 3ನೇ ಹೆಜ್ಜೆಯ ಪಾದವನ್ನು ಬಲಿಚಕ್ರವರ್ತಿಯು ತಲೆಯ ಮೇಲೆ ಇಟ್ಟು ಪಾತಾಳ ಲೋಕಕ್ಕೆ ತಳ್ಳುತ್ತಾರೆ. ಅಲ್ಲದೆ ಪಾತಾಳ ಲೋಕವನ್ನು ಬಲಿಚಕ್ರವರ್ತಿಗೆ ಅರ್ಪಿಸಿ ಚಿರಂಜೀವಿಯಾಗಿ ಅವರನ್ನು ಮಾಡಿ ವಾಮನನು ವರವನ್ನು ಸಹ ಆ ಬಲಿಚಕ್ರವರ್ತಿಗೆ ಕರ್ಣಿಸುತ್ತಾನೆ.
ಈ ಪೌರಾಣಿಕ ಪ್ರಸಂಗ ನಡೆದ ಸ್ಥಳವೇ ಕೇರಳದ ತ್ರಿಕ್ಕಾಕಾರ ದೇವಸ್ಥಾನ. ತ್ರಿಕ್ಕಾಕಾರ ಎಂಬುದು ತಿರುಕಾಲ್ಕರ ಎಂಬ ಪದದ ಸಂಕ್ಷಿಪ್ತ ರೂಪ. ಅಂದರೆ ಪವಿತ್ರ ಪಾದದ ಸ್ಥಳ ಎಂದ ಅರ್ಥವಾಗುತ್ತದೆ. ಮಹಾವಿಷ್ಣುವಿನ ವಾಮನಾವತಾರಕ್ಕೆ ಸಾಕ್ಷಿಯಾದ ಈ ದೇವಾಲಯದಲ್ಲಿಯೇ ಓಣಂ ಹಬ್ಬವು ಜನ್ಮಿಸಿ ಪ್ರವರ್ತಮಾನಕ್ಕೆ ಬಂದಿತಂತೆ. ವರ್ಷಕ್ಕೊಮ್ಮೆ ಓಣಂ ಹಬ್ಬದ ದಿನದಂದು ತನ್ನ ಪೂಜೆಗಳನ್ನು ನೋಡಿಯೇ ಭೂಮಿಗೆ ಬರುವ ಅವಕಾಶವನ್ನು ದೇವರು ಬಲಿಚಕ್ರವರ್ತಿಗೆ ಕರುಣಿಸಿರುತ್ತಾರೆ. ತ್ರಿಕ್ಕಾಕಾರ ವಾಮನ ದೇವಸ್ಥಾನಕ್ಕೂ ಮಹಾವಿಷ್ಣುವಿನ ದಶಾವತಾರದ ಪರಶುರಾಮನಿಗೂ ನಿಕಟ ಸಂಬಂಧವಿದೆ. ಈ ದೇಗುಲದ ಗರ್ಭಗುಡಿಯಲ್ಲಿ ವಾಮನನ ಮೂರ್ತಿ ಇದೆ. ಈ ವಿಗ್ರಹವನ್ನು ಪರಶುರಾಮರೇ ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ತ್ರಿಕ್ಕಾಕಾರ ವಾಮನ ಮೂರ್ತಿಯನ್ನು ತ್ರಿಕ್ಕಾಕಾರ ಅಪ್ಪನೆಂದು ಸಹ ಕರೆಯಲಾಗುತ್ತದೆ. ಕಪಿಲ ಮಹರ್ಷಿಗಳು ಒಮ್ಮೆ ತ್ರಿಕ್ಕಾಕಾರಕ್ಕೆ ಭೇಟಿ ನೀಡಿ ದೇವಾಲಯದ ಕೊಳದಲ್ಲಿ ಪುಣ್ಯ ಸ್ನಾನ ಮಾಡಿದರು ಎಂಬುದು ನಂಬಲಾಗುತ್ತದೆ. ಹಾಗಾಗಿ ಈ ದೇಗುಲದ ಕೊಳವನ್ನು ಕಪಿಲತೀರ್ಥ ಎಂದು ಕರೆಯುತ್ತಾರೆ. ಈ ಕೊಳವನ್ನು ದೇಗುಲದ ಧಾರ್ಮಿಕ ಚಟುವಟಿಕೆಗೆ ಮಾತ್ರ ಬಳಸುತ್ತಾರೆ. ಇಲ್ಲಿ ವಾಮನ ಮೂರ್ತಿಯಲ್ಲದೆ ಶಿವಪಾರ್ವತಿಯರ ದೇಗುಲವೂ ಇದೆ. ಶಿವಲಿಂಗ ಸ್ವಯಂಭೂ ಆಗಿದ್ದು ಈ ಲಿಂಗವನ್ನು ಬಲಿಚಕ್ರವರ್ತಿಯೇ ಪೂಜಿಸುತ್ತಿದ್ದನೆಂದು ಮೊದಲು ಹೇಳುತ್ತಾರೆ. ಮೊದಲು ಶಿವಪರಮಾತ್ಮರನ್ನು ಪೂಜಿಸಿ ನಂತರ ವಾಮನನ್ನು ಪೂಜಿಸುವುದು ಇಲ್ಲಿನ ವಾಡಿಕೆ, ಈ ದೇಗುಲದ ವಾಡಿಕೆಯಾಗಿದೆ. ಮಹಾವಿಷ್ಣುವಿನ ಜೊತೆಗೆ ಶಿವಪರಮಾತ್ಮನನ್ನು ಪೂಜಿಸುವ ಅತ್ಯಪರೂಪವಾದ ದೇಗುಲ ಇದೆನಿಸಿಕೊಳ್ಳುತ್ತದೆ. ಈ ದೇವಾಲಯದಲ್ಲಿ ಓಣಂ ಹಬ್ಬವನ್ನು ವಿಜೃಂಭಣೆಯಿಂದ 10 ದಿನಗಳ ಕಾಲ ಆಚರಿಸುತ್ತಾರೆ. ತ್ರಿಕ್ಕಾಕಾರ ವಾಮನ ಮೂರ್ತಿಯನ್ನು ಪೂಜಿಸಿ ಓಣಂ ಹಬ್ಬವನ್ನು ಆಚರಿಸುವ ಕೇಂದ್ರ ಬಿಂದುವಾಗಿದ್ದು, ಈಗ ಅವರವರ ಮನೆಗಳಲ್ಲಿಯೇ ಸಹ ಓಣಂ ಹಬ್ಬವನ್ನು ಆಚರಿಸುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ವಾಮನ ಮೂರ್ತಿಯು ಈ ಸ್ಥಳ ಪುಣ್ಯಕ್ಷೇತ್ರವಾಗಿದೆ. ಎರ್ನಾಕುಲಂ ಗಿಂತ 10 ಕಿಲೋಮೀಟರ್ ಅಂತರದಲ್ಲಿರುವ ತ್ರಿಕ್ಕಾಕಾರನ ವಾಮನ ಅವತಾರದ ಶ್ರೀ ವಿಷ್ಣು, ಶಿವನು, ಪಾರ್ವತಿಯು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.